ಕುಡಿದು ಬಿಟ್ಟು ಗಾಡಿ ಓಡಿಸಿ ಅವನ ಒಬ್ಬನ ಯಾರೋ ಒಬ್ಬ ಅಮಾಯಕ ಸತ್ತೋಗಿ ಬಿಡ್ತಾರಂದ್ರೆ ಏನ್ ಮಾಡ್ತೀರಾ? ಕಲ್ಪಬಲ್ ಹೋಮಿಸೈಡ್ ಗಾಡಿ ಕ್ಲಿಯರ್ ಇದೆ. 304 ನಾಟ್ 304A ಕಲ್ಪಬಲ್ ಹೋಮಿಸೈಡ್ ಹಾಕಿ ಒಳಗಾಕ್ಬೇಕು. ಪ್ರತಿ ಕೇಸಲ್ಲಿಯೂ ಕುಡಿದಿದ್ದಾನಂದ್ರೆ ರೋಡ್ ಆಕ್ಸಿಡೆಂಟ್ ಆಗುತ್ತಂದ್ರೆ ಕುಡಿದಿದ್ದಾನಂದ್ರೆ ಚೆಕ್ ಮಾಡಬೇಕು. ಕುಡಿದಿದ್ದಾನಂದ್ರೆ ಅಟೆಂಪ್ಟ್ ಟು ಕಲ್ಪಬಲ್ ಹೋಮಿಸೈಡ್ ಆರ್ ಕಲ್ಪಬಲ್ ಹೋಮಿಸೈಡ್ ಎರಡೇ ಆಪ್ಷನ್. ಪ್ರತಿ ಕೇಸಲ್ಲಿ ಕಡ್ಡಾಯವಾಗಿ ಚೆಕ್ ಮಾಡಬೇಕು. ಸೊ ಬಿ ಕ್ಲಿಯರ್ ಅಬೌಟ್ ಇಟ್. ಫ್ರೀ ರಿಜಿಸ್ಟ್ರೇಷನ್ ಆಫ್ FIR ಮತ್ತು NDPS ಮತ್ತು ಚುಡಾಯಿಸೋದು ಕಾಲೇಜು ಮಕ್ಕಳಿಗೆ ಇದಕ್ಕೆಲ್ಲ ಅವಕಾಶ ಇರಬಾರ್ದು. ಎನ್ಫೋರ್ಸ್ಮೆಂಟ್, ಟ್ರಾಫಿಕ್ ವೈಲೇಷನ್ಸ್ ಎನ್ಫೋರ್ಸ್ಮೆಂಟ್. ಈ ಟ್ರ್ಯಾಕ್ಟರ್ ಎಲ್ಲ ಒಂದು ಭಾಳಷ್ಟು ಹಿಂದುಗಡೆ ರಿಫ್ಲೆಕ್ಟರ್ ಕ್ಲಾತ್ ಇಲ್ಲದೆ ಹೋಗ್ತಾ ಇದ್ದಾರೆ. ಬರ್ತಾ ಇದ್ದಾನೆ. ಬೆಳಗ್ಗೆ ನಾನು ಬರುವಾಗ ಗಾಡಿ ಬಂತು, ಹಿಂಗೆ ಬರ್ತದೆ, ಅದು ಹಿಂಗೆ ಬರ್ತದೆ. ಎಂಸೆಂಟ್ ಬರ್ತದೆ, ಪರ್ಮಿಟ್ ಇರಲಿ. ಹಿಂಗೆ ತುಂಬ್ಕೊಂಡು ಬರ್ತಾರೆ. ಪರ್ಮಿಷನ್ ಗಾಡಿಗಿಂತ ಮೇಲೆ ತುಂಬ್ಕೊಂಡು ಬರೋದು ಪರ್ಮಿಷನ್ ಕೊಟ್ಟಿದ್ದಾರೆ ಯಾರು ಕೊಡ್ತಾರೆ ಪರ್ಮಿಷನ್? ಓವರ್ ರೋಡಿಂಗ್ ಕರ್ಕೊಂಡು ಬಂದು ಕೇಸ್ ಹಾಕ್ಬೇಕಲ್ಲ. ಸೊ ಮಾನಿಟರ್ ಮಾಡ್ತಾ ಇರ್ತೀವಿ, ಆಗ್ತಾ ಇಲ್ಲ ಅಂದ್ರೆ ಬೇರೆ ಬೇರೆ ಕಡೆ ಕಳಿಸ್ತಾ ಇರ್ತೀವಿ. ಬೈಯೋದಕ್ಕೆ ಯಾವ ಸೆಕ್ಷನ್? ಅಪ್ರಿ ಒಂದು ಮಾಡಬಾರ್ದು. ಇಬ್ಬರು ಹೊಡೆದಾಡ್ಕೊಳ್ತಾರೆ ಅಂದ್ರೆ, ಒಬ್ಬನೇ ಕುಡಿದು ಬಿಟ್ಟು ಗಲಾಟೆ ಮಾಡ್ತಾರೆ ಅಂದ್ರೆ 355 296 ಕೇಸ್ ಬರುವುದೆಲ್ಲ ಮಾಡಬೇಕು. ಹೋಗಿ ಸರ್ ಹೇಳಿದ್ದೀನಿ ಸರ್, ಸೂಚನೆ ಕೊಟ್ಟಿದ್ದೀನಿ, ನಿಮ್ಮ ಸೂಚನೆ ಪಾಲನೆ ಮಾಡಲ್ಲ ಅವನ. ವಾರಕ್ಕೆ ಒಂದು ಸಾರಿ ಗಂಡ ಹೆಂಡತಿ ಹೊಡೆದಾಡ್ಕೊಂಡು ನಾವು ವಾಚ್ಮನ್ ಕೆಲಸ ನಾವು ಮಾಡೋದು ಬೇಕಾಗಲ್ಲ. ಕರ್ಕೊಂಡು ಬಂದು ಕೇಸ್ ಹಾಕಿ ಕೋರ್ಟಿಗೆ ಕಳಿಸಿ ಬುದ್ಧಿ ಬರ್ತದೆ. ಸೊ ನಾವು ಪ್ರತಿ ಸಾರಿ ಅವನಿಗೆ ತಿಳುವಳಿಕೆ ಹೇಳ್ತೀವಿ ಅಂದರೆ ಭಯ ಅನ್ನೋದು ಬೇಡ. ತಿಳುವಳಿಕೆ ಎಲ್ಲ ಹೇಳಿ ಸಾಕಾಯ್ತು. ಅವ್ನಿಗೆ ಯಾಕೆ ತಿಳುವಳಿಕೆ ಹೇಳೋದಕ್ಕೆ ನಮಗೆ ಪೆಟ್ರೋಲ್ ಇದೆಲ್ಲ ಹಾಕಿ ಕಳಿಸ್ತಾರ? ನಮಗೆ ಬೇರೆ ಕೆಲಸ ಇಲ್ವಾ? ತಪ್ಪು ಮಾಡ್ತಾ ಅಂದರೆ FIR ಮಾಡಿ ಕಳಿಸಿ. ಏನು 2 ಸಾರಿ ನೋಡ್ತಾನೆ, 3ನೇ ಸಾರಿ ಒಂದು ಮಚ್ಚಿಟ್ಕೊಂಡು ಹೊಡಿತಾನೆ, 4ನೇ ಸಾರಿ ಕೊಂದು ಹಾಕಿಬಿಡ್ತಾನೆ. ಎಲ್ಲಿ ಆಗಿದೆ ಇದು? ಇತ್ತೀಚೆಗೆ ಒಂದು ಘಟನೆ ಆಗಿದೆ, ಚಿಕ್ಕೋಡಿಯಲ್ಲಿ ಆಗಿದೆ. ಚಿಕ್ಕೋಡಿಯಲ್ಲಿ ಗೊತ್ತಿದ ಏನಾಗಿದೆ? ಫಸ್ಟ್ ನಾವು ರೆಸ್ಪಾಂಡ್ ಮಾಡಬೇಕು. ಕರ್ಕೊಂಡು ಬಂದು ಕೇಸ್ ಹಾಕುವಾಗ ಜನರಿಗೆ ಸ್ವಲ್ಪ ಸಮಾಧಾನ ಆಗುತ್ತದೆ. ಪೊಲೀಸ್ ಇದ್ದಾರೆ, ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತಾರೆ ಅಂದ್ರೆ ಅದಕ್ಕೆ ನೀವು FIR ಮಾಡಿ ಅಂದರೆ ಹೇಳ್ತಾ ಇರೋದು. FIR ಮಾಡುವಾಗ ನೀವು ಅಟ್ಲೀಸ್ಟ್ ಸಣ್ಣ ಪಟ್ಟದು ವಿ ಕ್ಯಾನ್ ಹೆಲ್ಪ್ ಯು. ಕೇಸಲ್ಲಿ ಬಂದು FIR ಮಾಡಲ್ಲ ನೀವು ಕಳಿಸ್ಬಿಡ್ತೀರಂದ್ರೆ, ಅಲ್ಲಿ ಹೊಡೆದಾಡ್ಕೊಳ್ತಾರೆ ಅಂದ್ರೆ ಯಾರು ತಪ್ಪಾಗುತ್ತದೆ? ನಮ್ಮ ತಪ್ಪಾಗುತ್ತದೆ. ಅವಕಾಶ ಅದಕ್ಕೆ ಕೊಡಬೇಡ, ಆಯಿತಾ? ಸೊ ಯಾರು ನೀವು ಯಾರು ಇದ್ದೀರಂದ್ರೂ ಜವಾಬ್ದಾರಿ ನಿಮಗೆ ಬರ್ತದೆ. ನಿಮ್ಮ ಕಡೆ ಬಂದು ಕೊಟ್ಟು ಆದಮೇಲೆ SHO ನೀವು ತಾನೆ. ಸಬ್ ಇನ್ಸ್ಪೆಕ್ಟರ್ FIR ಮಾಡಬೇಡ ಅಂದರೆ ಅದರಲ್ಲಿ ಬರೆದು ಬಿಡಿ. ಇಲ್ಲಾಂದರೆ ನಾಳೆ ರೂಲ್ಸ್ ಅನ್ನು ಸಿಗುವಾಗ ಇಲಾಖೆ ವಿಚಾರಣೆಯಲ್ಲಿ ನಿಮ್ಮ ತಲೆಗೆ ಬಂದುಬಿಡ್ತದೆ. ಸರ್ ಮೊದಲ ಬಾರಿ ರಾಯಬಾಗ್ ಭೇಟಿ ನೀಡಿದೆ ಸರ್. ಸೊ ಏರಿಯಾ ಫ್ಯಾಮಿಲಿಯರೈಸ್ ಆಗಬೇಕಲ್ಲ. ಚಾರ್ಜ್ ತೊಗೊಂಡಾದ್ಮೇಲೆ ಪ್ರತಿ ಸ್ಟೇಷನ್ಗೆ ಹೋಗಿ ಸ್ಟೇಷನ್ ವ್ಯಾಪ್ತಿ ಹೆಂಗೆ ಇದೆ, ಸ್ಟೇಷನ್ ವ್ಯಾಪ್ತಿಯಲ್ಲಿ ಏನು ಸಮಸ್ಯೆ ಇದೆ, ರೈತರು ಇಲ್ಲಿ ಏನು ಬೆಲೆ ಮಾಡ್ತಾ ಇರ್ತಾರೆ, ಮತ್ತು ಇಲ್ಲಿ ಏನು ಸಮಸ್ಯೆ ಬರ್ತದೆ ಜನರಿಗೆ, ಮತ್ತು ಪೊಲೀಸಿಗೆ ಏನು ಸಮಸ್ಯೆ ಇರ್ತದೆ, ಪೊಲೀಸಿಂಗ್ ಹೆಂಗೆ ಮಾಡಬೇಕು, ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕಂದ್ರೆ ಫಿಸಿಕಲಿ ನೋಡಬೇಕು. ಸೊ ಅದಕ್ಕಾಗಿ ಒಂದು ಫ್ಯಾಮಿಲಿಯರೈಸೇಷನ್ಗಾಗಿ ಬಂದಿದ್ದೀನಿ. ಮತ್ತು ಒಂದೊಂದು ಏರಿಯಾನಲ್ಲಿ ಒಂದೊಂದು ಪ್ರಾಬ್ಲಮ್ ಇರ್ತದೆ. ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಮುಖ ಪ್ರಾಬ್ಲಮ್ ಏನಂದರೆ ರೋಡ್ ಆಕ್ಸಿಡೆಂಟ್. ಸುಮಾರು 1000 ಜನ ವರ್ಷದಲ್ಲಿ ಜೀವಹಾನಿ ಆಗ್ತಾ ಇದ್ದಾರೆ. ಸೊ ಪೊಲೀಸಲ್ಲಿ ಇದು ಮೇಜರ್ ಜವಾಬ್ದಾರಿ ನಮ್ಮದು. ಇದರಲ್ಲಿ ಒಂದು 200 ಜನ ನಾವು ಕಾಪಾಡ್ತೀವಿ ಅಂದರೆ ನಾವು ಹಾಕಿರೋ ಸ್ಟಾರ್ಕ್ ಒಂದು ಬೆಲೆ ಇರ್ತದೆ. ಇಲ್ಲಾಂದರೆ ಇದಕ್ಕೇನೋ ಬೆಲೆ ಇಲ್ಲ. ನಾವು ಅದು ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ನಾವು ಇಲ್ಲಿ ಗಾಡಿ ಇದೆಲ್ಲ ಇಷ್ಟು ಫೆಸಿಲಿಟೀಸ್ ಎಲ್ಲ ಇರೋದು. ಸೊ ಈಗ ಪ್ರಯಾರಿಟಿಯಲ್ಲಿ ನಾವು ರೋಡ್ ಆಕ್ಸಿಡೆಂಟ್ ತೊಗೊಂಡಿದ್ದೀವಿ. ಮುಂದಿನ ವರ್ಷಕ್ಕೆ ರೋಡ್ ಆಕ್ಸಿಡೆಂಟ್ ಕಡಿಮೆ ಮಾಡೋದು, ಮತ್ತು ಯಾವುದೇ ಒಂದು ಸಾರ್ವಜನಿಕರು ಪೊಲೀಸ್ ಸ್ಟೇಷನ್ಗೆ ಬರುವಾಗ ಪೊಲೀಸರು ಕೂಡ ಸರಿಯಾಗಿ ಸ್ಪಂದಿಸಬೇಕಂದ್ರೆ ಸೂಚನೆಗಳನ್ನ ಮತ್ತೆ ನೀಡ್ತಾ ಇದ್ದೀವಿ. ಒಂದು ಜೆನ್ಯೂನ್ ಕೇಸ್ಗಳಲ್ಲಿ ಯಾವುದೇ FIR ಮಾಡಲ್ಲ ಅಂದರೆ ಹೇಳಬಾರ್ದು. ಸುಳ್ಳು ಕೇಸ್ ಒಂದು ವೇಳೆ ಕೊಡ್ತಾರೆ ಅಂದರೆ ಅವ್ರ ಮೇಲ್ಗಡೆ ಕಾನೂನು ರೀತಿಯಲ್ಲಿ ಯಾರು ಸುಳ್ಳು ಕೇಸ್ ಕೊಡ್ತಾರೋ ಅವ್ರ ಮೇಲ್ಗಡೆ ಕಂಪ್ಲೇಂಟ್ ತೊಗೊಳ್ಬೇಕಂದ್ರೆ ಹೇಳ್ತಾ ಇದ್ದೀವಿ. ಸೊ ಪೊಲೀಸರು ಪಬ್ಲಿಕ್ ಬಿಹೇವಿಯರ್ಸ್ ಜೊತೆಗೆ ಚೆನ್ನಾಗಿರಬೇಕು. ನಾವು ಕೂಡ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಬೇಕು. ನಾವು ಸೀನಿಯರ್ ಆಫೀಸರ್ಸ್
ಒಂದು ಜೂನಿಯರ್ಸನ್ನು ಟ್ರೀಟ್ ಮಾಡೋದು ಇಲ್ಲಿ ಟ್ರೀಟ್ ಮಾಡಬಾರದು, ಚೆನ್ನಾಗಿ ಮಾಡಬೇಕು. ಅದೇ ರೀತಿಯಲ್ಲಿ ಅವರು ಪಬ್ಲಿಕನ್ನು ಕೂಡ ಚೆನ್ನಾಗಿ ಮಾಡಬೇಕಂದ್ರೆ ಸೂಚನೆಗಳನ್ನು ನೀಡಿದ್ದೀವಿ. ಸರ್ ಈಗ ವಾಹನಗಳು ಸರ್ ಬುಲೆಟ್ ಸೌಂಡ್ ಮಾಡೋದು ಸರ್ ಶಬ್ದಗಳು ಸರ್ ಮತ್ತು ಶಾರ್ಟ್ ಅದು ಹರಿಸೋದು ಮಾಡ್ತಾರೆ ಸರ್ ಪಬ್ಲಿಕ್ದಾಗ ರೀ. ಅದ್ರ ಬಗ್ಗೆ ತಾವೇನು ಮಾಡಿ ಸೊ ಅಂತಾಗ ಯಾವುದೇ ಮಾಹಿತಿ ಇದಂದ್ರೆ ನೀವು ನಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಎನಿಬಡಿ ಕ್ಯಾನ್ ಶೇರ್. ಹಾಂ ಸರ್. ನಿಮ್ಮ ಪೇಜಲ್ಲಿಂದ ಮಾಡಬೇಕಂದ್ರೆಲ್ಲ ಅನಾಮಧೇಯ ಪೋಸ್ಟ್ಗಳಿಂದ ನೀವು ಶೇರ್ ಮಾಡ್ತೀರಂದ್ರೆ ತಕ್ಷಣ ನಾವು ಕ್ರಮ ಕೈಗೊಳ್ತೀವಿ. ಇನ್ಸ್ಪೆಕ್ಟರ್ಗೂ ಮತ್ತು ಸಬ್ ಇನ್ಸ್ಪೆಕ್ಟರ್ಗಳಿಗೂ ಸೂಚನೆ ನೀಡಿದ್ದೀನಿ. ಸೊ ಯಾವುದೇ ಒಂದು ಮೈನರ್ ಡ್ರೈವಿಂಗ್ ಇರಲಿ, ರ್ಯಾಶ್ ಡ್ರೈವಿಂಗ್ ಇರಲಿ, ಕುಡಿದು ಬಿಟ್ಟು ಗಾಡಿ ಓಡಿಸ್ತಾರೆ ಅಂದರೆ ಜೈಲಿಗೆ ಹಾಕ್ತೀವಿ. ಮತ್ತು ಸರ್ ರಾಯಬಾಗದಾಗ ಪೊಲೀಸ್ ಸ್ಟೇಷನ್ದಾಗ ಸರ್ ಸಿಬ್ಬಂದಿ ಕೊರತೆ ಒಂದು ಸ್ವಲ್ಪ ಹೆಚ್ಚಿದೆ ಸರ್. ಅದ್ರ ಬಗ್ಗೆ ಸರ್ ಇನ್ನೊಂದು ಸ್ವಲ್ಪ ಸಿಬ್ಬಂದಿ ಏನೋ ಬೇಕು ಸರ್. ಇದು ಗೌರ್ಮೆಂಟ್ ಲೆವೆಲಲ್ಲಿ ಆಗಬೇಕಾ ಈ ರೋಟೇಷನ್, ಅದು ನಾವು ಎಸ್ಕಲೇಟ್ ಮಾಡ್ತೀವಿ. ಸರ್ ಇವಾಗ ಇನ್ನೂ ಬಡ್ಡಿ ವ್ಯವಹಾರ ಒಂದು ಸ್ವಲ್ಪ ಕೇಳಿ ಬರ್ತಾ ಇದ್ದಾರೆ ಸರ್. ಮತ್ತೆ ನೀವು ಯಾವಾಗ ಕಂಪ್ಲೇಂಟ್ ಕೊಡ್ತೀರಿ ಅಂದರೆ ವಿತೌಟ್ ಡಿಲೇ ನಾವು FIR ಮಾಡೋದಕ್ಕೆ ರೆಡಿ ಇದ್ದೀವಿ. ಕಂಪ್ಲೇಂಟ್ ಕೊಡೋದು ನೀವು ಕೊಡಬೇಕು, ಇಲ್ಲ ನಮ್ಮ ಗಮನಕ್ಕೆ ತೊಗೊಂಡು ಬರಬೇಕು. ಯಾರು ಇಂಥಗ ಮಾಡ್ತಾರೆ ಅಂದರೆ ನಮ್ಮ ಗಮನಕ್ಕೆ ತೊಗೊಂಡು ಬರಬೇಕು. ಸರ್ ರಾಯಬಾಗ್ ಸ್ಟೇಷನ್ 4 PSIಗಳದ್ದು ಇದನ್ನ ಸರ್ 2 ಜನ ಅದ ಸರ್, ಇನ್ನು 2 ಜನ ಹಾಕಬೇಕೈತೆ ಅಂತ ಫೆಬ್ರವರಿಲಿ ಬರ್ತಾರೆ. ಆಲ್ರೆಡಿ ಟ್ರೈನಿಂಗಲ್ಲಿ ಇದ್ದಾರೆ, ಆಲ್ರೆಡಿ ರಿಕ್ರೂಟ್ಮೆಂಟ್ ಆಯಿತು, ಟ್ರೈನಿಂಗಲ್ಲಿ ನಡೀತಾ ಇದ್ದಾರೆ. ಫೆಬ್ರವರಿ ಆದಮೇಲೆ ಕೊರತೆ ಇರಲ್ಲ. ವಾಹನ ಒಂದು ಕೊರತೆ ಸರ್ PSIಗಳು. ಸೊ PSI ಇಲಾಖೆ, ಇನ್ಸ್ಪೆಕ್ಟರ್ ಇಲಾಖೆ ಪ್ರತಿ ಸ್ಟೇಷನ್ಲಿ SHOಗಳಿಗೆ ನಾವು ವಾಹನ ಕೊಡ್ತೀವಿ. ಮುಂದಿನ ದಿವಸಗಳಲ್ಲಿ ಒಂದೊಂದಾಗಿ ನಮ್ಮಲ್ಲಿ ಭಾಳಷ್ಟು ಕಡೆ MLA ಅವರುಗಳ ಸಹಕಾರದಿಂದ ನಾವು ವಾಹನಗಳು ಕೊಟ್ಟಿದ್ದಾರೆ. ಇನ್ನು ಮುಂದುವರೆದು ಗೌರ್ಮೆಂಟ್ಲಿಂದ ಮತ್ತು MLA ಕಡೆಯಿಂದ ಸಹಕಾರ ತಗೊಂಡು ನಾವು ಅನ್ಯಾಯ ಆದರೂ ಕಂಪ್ಲೇಂಟ್ ಕೊಡ್ತಾರೆ ರೀ. ಅವ್ರ ಕಂಪ್ಲೇಂಟ್ ಕೊಟ್ಟರು ಮತ್ತು ಅವ್ರ ಅಪೋಸ್ ಕ್ರಾಸ್ ಕಂಪ್ಲೇಂಟ್ ಮಾಡ್ತಾರೆ ಸರ್. ಅದನ್ನ ಅದ್ರ ಬಗ್ಗೆ ಯಾವುದು ಬಗ್ಗೆ ಕ್ರಾಸ್ ಕಂಪ್ಲೇಂಟ್ ಮಾಡ್ತಾರೆ ಸರ್. ಈಗ ಒಂದು ಕಂಪ್ಲೇಂಟ್ ಆಯ್ತು ಸರ್, ಅಪೋಸಿಟ್ ಕಂಪ್ಲೇಂಟ್ ಒಂದು ಕೊಡತ್ತಾರೆ ಸರ್. ಅದ್ರ ಬಗ್ಗೆ ಏನು ಹೇಳ್ತಾರೆ ಸ್ವಲ್ಪ ಪರಿಶೀಲನೆ ಮಾಡಿ ತಗೊಳ್ತಾ ಇಲ್ಲ ಸರ್, ಕ್ರಾಸ್ ಕಂಪ್ಲೇಂಟ್ ತಗೊಳ್ತಾ ಇಲ್ಲ ಸರ್. ಸ್ವಲ್ಪ ಪರಿಶೀಲನೆ ಮಾಡಿ ತಗೋಬೇಕು ನಾವು. ಸೊ ಈಗ ಎನಿ ಕಾಗ್ನೈಸಬಲ್ ಅಫೆನ್ಸ್ ಬರ್ತಂದ್ರೆ ನಾವು ಕಂಪ್ಲೇಂಟ್ ತೊಗೊಳ್ಬೇಕು. ಈಗ ಸೂಚನೆಯಲ್ಲಿ ಅದೇ ಕೊಟ್ಟಿದ್ದೀವಿ. ಸೊ ಕಾಗ್ನೈಸಬಲ್ ಇರುತ್ತಂದರೆ ಕೆಲವೊಂದು ಸುಳ್ಳು ಕಂಪ್ಲೇಂಟ್ ಬರ್ತಾ ಇದೆ ಅಂದರೆ ಕಂಪ್ಲೇಂಟ್ ನಮ್ಮ ಕಡೆ ಇದೆ. ಸೊ ಸುಳ್ಳು ಕಂಪ್ಲೇಂಟ್ ಒಬ್ಬರು ಕೊಡ್ತಾರೆ ಅಂದ್ರೆ ಅವ್ರ ಮೇಲ್ಗಡೆನೂ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶ ಇದೆ. ಅವ್ರ ಮೇಲ್ಗಡೆನೂ ನಾವು ಕ್ರಮ ಕೈಗೊಳ್ತೀವಿ. ಸರ್